ಅಮ್ಮ ವೈದೇಹಿ ಯಾಕಮ್ಮ ನಮಗೆ ಮೋಸ ಮಾಡ್ತಾಳೆ? ಮೋಸ ಅಲ್ಲ ಅಂತಂದ್ರೆ ಇನ್ನೇನೋ ಕಂದ. ಹ ನಿನ್ಗೂ ಶ್ರವಂತಿಗೂ ಮದ್ವೆ ಮಾಡಿಸ್ತೀನಿ ಅಂದ್ರೆ ಹೂ ಅಂದ್ಲು. ಸರಿಯಾಗಿ ಮದ್ವೆ ನಡೆಯೋ ಸಮಯಕ್ಕೆ ಎಲ್ರ ಕಣ್ಣಿಂದ ಮರೆ ಆಗಿ ಮದ್ವೆ ನಿಲ್ಲೋ ಹಾಗೆ ಮಾಡಿದ್ಲು. ಅದಕ್ ಮೋಸ ಅನ್ನಲ್ವಾ? ಈಗ ಮತ್ತೆ ನಿನಗ್ ಮದ್ವೆ ಮಾಡ್ಬೇಕು ಅನ್ಕೊಂಡ್ರೆ ಮುಖ ಬದಲಾಯಿಸ್ಕೊಂಡ್ ಬಂದು ಮೋಸ ಮಾಡ್ತಿದ್ದಾಳೆ. ಏನ್ ಕೌಸಲ್ಯ ಇದು? ಸೊಸೆ ಬಂದಿದ್ದಾಳೆ, ಮಗ ಸೊಸೆ ಸಂತೋಷವಾಗಿರೋದನ್ನ ನೋಡೋದ್ ಬಿಟ್ಟು ಯಾಕೆ ನೀನು ಹೀಗೆಲ್ಲ ಮಾತಾಡ್ತಾ ಇದೀಯಾ? ಅವಳು ನನ್ ಮಗನ್ ಜೊತೆ ಸಂತೋಷವಾಗಿದ್ರೆ ನನ್ ಸೋದ್ರ ಸೊಸೆ ಗತಿ ಏನು? ಈಗ ಶ್ರವಂತಿನ ಮದ್ವೆ ಮಾಡ್ಕೋತಾನ? ಹೇಳಿ ಅತ್ತೆ. ಅಲ್ಲ ಶ್ರವಂತಿನ ಯಾಕಮ್ಮ ಮದ್ವೆ ಆಗ್ಬೇಕು? ನನಗ್ ಗೊತ್ತು ನೀನು ಮಾಡ್ಕೊಳ್ಳಲ್ಲ, ಅದಕ್ಕೆ ಅವತ್ತು ಸಾಯ್ಬೇಕು ಅನ್ಕೊಂಡಿದ್ದು. ಆದ್ರೆ ನನಗ್ ಸುಳ್ಳು ಮಾತು ಕೊಟ್ಟು ಬದುಕೋ ಹಾಗೆ ಮಾಡಿದ್ರಲ್ಲ. ಈಗಾಗಲ್ಲ ಅಂತಂದ್ರೆ ಇನ್ನು ಬದುಕಿ ಏನ್ ಪ್ರಯೋಜನ? ಸತ್ತೋಗ್ತೀನಿ. ಅಮ್ಮ ಅಮ್ಮ ಕೌಸಲ್ಯ ಕೌಸಲ್ಯ ಅತ್ತೆ ವೈದೇಹಿ ವೈದೇಹಿ ಬಿಡು ನನ್ನ. ಬೇಡ ಪ್ಲೀಸ್, ನಾನ್ ಹೋಗ್ ಹೇಳ್ತೀನಿ. ಬಿಡು ಬಿಡು ಪ್ಲೀಸ್, ನಿಮ್ ಕೈ ಮುಗಿತೀನಿ. ಬೇಡ. ಏನು ಹೇಳ್ಬಾರ್ದಾ? ಇಷ್ಟು ಅನ್ಯಾಯ ಆದ್ಮೇಲೂ ಹೇಳ್ಬೇಡ ಅಂತ ಹೇಗ್ ಹೇಳ್ತ್ಯಾ? ಈಗ ಹೇಳ್ಬೇಡ ಅಂದ್ರೆ ನಿನ್ ಜೀವನ ಏನಾಗುತ್ತೆ ಗೊತ್ತಾ? ಹೇಳೋದ್ರಿಂದ ಅದಕ್ಕಿಂತ ತೊಂದರೆ ಆಗುತ್ತೆ. ನಮ್ಮ ಅತ್ತೆ ಪ್ರಾಣ ಕಳ್ಕೊತಾರೆ. ಅದೆಲ್ಲ ಬೆದರಿಕೆಗಳು, ಎಮೋಷನಲ್ ಬ್ಲಾಕ್ ಮೇಲ್. ಅದಕ್ಕೆಲ್ಲ ಹೆದರ್ಕೊಂಡು ನಿನ್ ಜೀವನ ಹಾಳು ಮಾಡ್ಕೋಬೇಡ. ಇಲ್ಲ, ಅದು ಬ್ಲಾಕ್ ಮೇಲ್ ಅಲ್ಲ. ಬೇರೆ ವಿಷಯಗಳಲ್ಲಿ ಅವರು ತುಂಬಾನೇ ಒಳ್ಳೆಯವರು. ಆದ್ರೆ ಸೊಸೆ ವಿಷಯ, ವಾರಸ್ದಾರನ್ ವಿಷಯದಲ್ಲಿ ಮಾತ್ರ ತುಂಬಾ ನಿರ್ದಿಷ್ಟವಾಗಿದ್ದಾರೆ. ಆತರ ಪಟ್ಟು ಅವ್ರು ಪ್ರಾಣ ಕಳ್ಕೊಂಡ್ರೆ ಅವ್ರ ತಾಯಿನ ಕಳ್ಕೊಂಡಿದ್ದಕ್ಕೆ ನಾನೇ ಕಾರಣ ಆಗಿ ದೋಷಿಯಾಗಿ ಇಡೀ ಜೀವನ ಪೂರ್ತಿ ಕೊರಗ್ತಾ ಇರ್ತೀನಿ. ಅವಶ್ಯಕತೆ ಇಲ್ಲ. ಇಂಥ ಅತ್ತೆ ಇದ್ರೂ ಒಂದೇ ಹೋದ್ರೂ ಒಂದೇ. ನಿಜ ಹೇಳ್ತಿದ್ದೀನಿ, ಮಗ ಸೊಸೆ ಖುಷಿಯಾಗಿರೋದನ್ನ ನೋಡಕ್ಕಾಗದೆ ಇರೋ ಅತ್ತೆ ಇದ್ರೆಷ್ಟು ಸತ್ರೆಷ್ಟು. ನಾನು ನನ್ನ ಗಂಡನ್ಗೋಸ್ಕರ ಯೋಚಿಸ್ತಾ ಇದ್ದೀನಿ. ಆಗ ಏನಾದ್ರೂ ಮಾಡಿ ಗಂಡನ್ ಜೊತೆ ಇರೋ ದಾರಿ ಹುಡ್ಕೋಬೇಕು. ಹೀಗ್ ದೂರ ಆಗೋದನ್ನ ನೋಡ್ತಾ ಕೂರ್ಬಾರ್ದು. ನಾನು ಹತ್ರ ಆಗೋದಕ್ಕೆ ದಾರಿ ನೋಡ್ತಾ ಇದ್ದೀನಿ. ಈಗ ನಮ್ಮ ಅತ್ತೆಗೆ ಬೇಕಾಗಿರೋದಾದ್ರೂ ಏನು? ನಾನು ಅನಾಥೆ ಆಗಿರ್ಬಾರ್ದು ಅಷ್ಟೇ ಅಲ್ವಾ? ನಮ್ ತಂದೆ ತಾಯಿ ಬಗ್ಗೆ ತಿಳ್ಕೊಂಡ್ರೆ ನಾನು ಅನಾಥೆನೇ ಆಗಲ್ವಲ್ಲ. ಆಗ ಅತ್ತೆಗೆ ಯಾವ ಅಭ್ಯಂತರನೂ ಇರಲ್ಲ. ಯಾವಾಗ ತಿಳ್ಕೊತ್ಯಾ? ಅಲ್ಲಿವರೆಗೂ ಈ ಮನೇಲಿ ಸೊಸೆ ಸ್ಥಾನ ಇರ್ಬೇಕಲ್ಲ. ಅಲ್ಲಿ ನಿನ್ ಗಂಡಂಗೆ ಬೇರೆ ಮದ್ವೆ ಮಾಡಿಸ್ತಿದ್ದಾರೆ. ಈಗ ನೀನೇ ವೈದೇಹಿ ಅಂತ ಹೇಳಿ ಈ ಮದ್ವೆ ನಿಲ್ಸೋದ್ ಬಿಟ್ರೆ ಬೇರೆ ಯಾವ ದಾರಿನೂ ಇಲ್ಲ. ಅದೇ ಪರಿಹಾರ ಅನ್ನೋದಾದ್ರೆ ಇಷ್ಟೊತ್ವರೆಗೂ ಯಾಕೆ ಯೋಚನೆ ಮಾಡ್ತಿದ್ದೆ? ನಾನೇ ವೈದೇಹಿ ಅಂತ ಹೇಳಿದ್ರೆ ನಮ್ಮ ಅತ್ತೆ ಜೊತೆ ನಾನು ಕೂಡ ಪ್ರಾಣ ಕಳ್ಕೋಬೇಕಾಗತ್ತೆ. ಯಾರೋ ನನ್ನ ಸಾಯ್ಸಕ್ ನೋಡಿದ್ರು ಅಂತ ಹೇಳ್ದೆ ಅಲ್ವಾ? ನಾನ್ ಸತ್ತೋಗಿದ್ದೀನಿ ಅನ್ಕೊಂಡು ಅವರು ಸುಮ್ನೆ ಇದ್ದಾರೆ. ಇವಾಗ ನಾನೇ ವೈದೇಹಿ ಅಂತ ಗೊತ್ತಾದ್ರೆ ನನ್ನನ್ನ ಜೀವಂತವಾಗಿ ಉಳ್ಸಲ್ಲ. ಅಬ್ಬಬ್ಬ ಅಂದ್ರೆ ನನ್ನನ್ನು ಸಾಯಿಸ್ತಾರೆ. ಅವ್ರ ನೋವನ್ನ ನೋಡಕ್ಕಾಗ್ದೆ ನಿಜ ಹೇಳೋಣ ಅನ್ಕೊಂಡ್ರೆ ನನ್ ಜೊತೆ ನಮ್ಮ ಮನೆಯವ್ರಿಗೂ ಕೂಡ ಏನ್ ತೊಂದ್ರೆ ಆಗುತ್ತೋ ಅಂತ ಭಯ ಆಗ್ತಾ ಇದೆ. ಅದಕ್ಕೆ ಈ ಅಜ್ಞಾತವಾಸ. ಮೊದ್ಲು ನನ್ನನ್ನ ಯಾರು ಯಾಕೆ ಸಾಯಿಸ್ಬೇಕು ಅನ್ಕೊಳ್ತಾ ಇದ್ದಾರೆ ಅಂತ ತಿಳ್ಕೋಬೇಕು. ನಮ್ಮಮ್ಮ ಅಪ್ಪನ ಬಗ್ಗೆ ನಾನು ತಿಳ್ಕೋಬೇಕು. ಅಲ್ಲಿವರೆಗೂ ಈ ಅವಸ್ಥೆ ತಪ್ಪಿದ್ದಲ್ಲ. ಮತ್ತೀ ಮದ್ವೆ ವಿಷಯ ಏನು? ನಡೆಯಲ್ಲ, ನಡೆಯಕ್ ನಾನ್ ಬಿಡಲ್ಲ. ಹೇಗೆ ಗೊತ್ತಿಲ್ಲ, ಆದ್ರೆ ನಾನೇ ವೈದೇಹಿ ಅಂತ ಹೇಳ್ದೆ ನಿಲ್ಲಿಸ್ಬೇಕು. ದಯವಿಟ್ಟು ನಿಮಗ್ ಗೊತ್ತಿರೋ ನಿಜನ ಯಾರಿಗೂ ಹೇಳಕ್ ಹೋಗ್ಬೇಡಿ. ಹೇಳಲ್ಲ. ಆದ್ರೆ ಎಲ್ಲಿವರೆಗೂ ಗೊತ್ತಾ? ಈ ಮದ್ವೆ ನಿಂತ್ ಹೋಗುತ್ತೆ ಅನ್ನೋ ನಂಬಿಕೆ ಇರೋ ತನಕ. ಈ ಮದ್ವೆ ನಿಂತೋಗ್ದೆ ಅವನು ತಾಳಿ ಕಟ್ಟೋ ಪರಿಸ್ಥಿತಿ ಬಂದ್ರೆ ಮಾತ್ರ ಕೊನೆ ಕ್ಷಣದಲ್ಲಾದ್ರೂ ನಿಜ ಹೇಳಿ ಈ ಮದ್ವೆ ನಿಲ್ಲಿಸ್ಬಿಡ್ತೀನಿ. ಅನಾವಶ್ಯಕವಾಗಿ ಆತರ ಪಡ್ಬೇಡಿ. ಅದನ್ನೇ ಹೇಳ್ತಾ ಇದ್ದೀನಿ. ಏನಾದ್ರೂ ಮಾಡು, ಇಲ್ಲ ನನ್ಗಾದ್ರೂ ಮಾಡಕ್ ಬಿಡು. ಆದ್ರೆ ಈ ಮದ್ವೆ ಮಾತ್ರ ನಡಿಬಾರ್ದು. ಇವಳು ಒಬ್ಳು ಹೆಣ್ಣಾಗಿ ಇವಳಿಗೆ ನನ್ ಮೇಲೆ ಇರೋ ಒಂದು ಕರುಣೆ ಅತ್ತೆಗಿಲ್ದೆ ಹೋಯ್ತಲ್ಲ. ರಾಮ,
ಈ ಮದ್ವೆನ ನಿಲ್ಸೋದಿಕ್ಕೆ ನೀನೇ ಒಂದ್ ದಾರಿ ತೋರಿಸ್ಬೇಕು. ಏನಪ್ಪ ದಶರಥ ರಾಮ್ ಅವ್ರ ಮನೆ ಎಲ್ಲಿ ಅಂತ ನನಗೆ ಗೊತ್ತಿಲ್ಲ. ಏನಪ್ಪ ದಶರಥ ರಾಮ್ ಅವ್ರ ಮನೆ ಗೊತ್ತಿಲ್ಲ ಮ್ಯಾಮ್. ಅಲ್ಲ ಇಲ್ಲೇ ಎಲ್ಲೋ. ಇಲ್ಲ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ನನಗೆ. ನೀನು ಹೇಳ, ಇಲ್ಲಿ ಯಾರೋ ಅಡ್ರೆಸ್ ಕೇಳಕ್ಕೆ ಬಂದಿರ್ಕೋಣ. ಅಯ್ಯೋ ಎಲ್ಲಿದ್ಯಾ ಅಣ್ಣ? ನೀನನ್ನು ಎಲ್ಲೆಲ್ಲೋ ಹೊಡ್ಕೊಂಡು ಅಲಿತಾ ಇದ್ದೀನಿ. ನಿಮ್ಮ ಮನೆ ಎಲ್ಲಿ ಅಂತ ಯಾರಿಗೂ ಗೊತ್ತಿಲ್ಲ. ಎಲ್ಲಿದ್ಯಾ ಅಣ್ಣ? ಇಷ್ಟಕ್ಕೂ ಇದೇ ಊರಲ್ಲಿದ್ಯಾ? ಬಾರೋ ಹೋಗೋಣ. ಓಡ, ಅವಳನ್ನ ಇಟ್ಕೊಳ್ಳೋ ಬಿಡ್ಬೇಡ. ಏಯ್ ನಿಂತ್ಕೊಳ್ಳೆ. ಓಡ್ಬೇಡ, ನಿಂತ್ಕೋ. ಓಡ್ಬೇಡ, ನಿಂತ್ಕೋ. ಓಡ್ಬೇಡ, ನಿಂತ್ಕೋ. ಹೋಗಿಡಿಯೋ, ಬೇಗ ಓಡ. ಓಡ್ತಾ ಇದ್ದಾಳೆ, ಹೋಗಿ ಇಟ್ಕೊಳ್ಳೋ. ಹೋಗೋ ಸೀನಾ. ಏನು ಅಂದ್ರೆ ಇಲ್ಲೇನ್ ಮಾಡ್ತಾ ಇದ್ದೀರಾ ರೀ? ಬಂದಿರೋ ಗೆಸ್ಟ್ಗಳೆಲ್ಲ ನಿಮ್ಮನ್ನ ಕೇಳ್ತಾ ಇದ್ದಾರೆ. ಈ ಮದುವೆ ನಮ್ಮ ಮಗನ್ಗೆ ಇಷ್ಟ ಇದೆಯಾ ಕೌಸಲ್ಯ? ಇನ್ನು 1 ಗಂಟೆನಲ್ಲಿ ಮದುವೆ ಇಟ್ಕೊಂಡು ಇವಾಗ ಈ ಪ್ರಶ್ನೆ ಕೇಳ್ತಿದ್ದೀರಲ್ರಿ? ಅದೇ ಇಲ್ಲಿವರೆಗೂ ಯಾಕೆ ಕೇಳಿಲ್ಲ ಅಂತ ನನಗೆ ತುಂಬ ಬೇಜಾರಾಗ್ತಾ ಇದೆ. ಇದಕ್ಕಿದ್ದ ಹಾಗೆ ಹೇಗೆ ಮಾತಾಡ್ತಾ ಇದ್ದೀರಲ್ರಿ? ಓ, ಆಗ್ಲೇ ದೇವಾಂಶ ಹಾಗೆ ಹೇಳ್ದ ಅಂತನಾ? ಏನೋ ತಮಾಷೆಗೆ ಹಾಗೆ ಹೇಳ್ದೆ ಅಂತ ಹೇಳಿದ್ನಲ್ಲ, ನೀವ್ಯಾಕಿನ್ನೂ ಅದ್ರ ಬಗ್ಗೆನೇ ಯೋಚಿಸ್ತಿದ್ದೀರಾ? ಅವನಿಷ್ಟದ ಪ್ರಕಾರನೇ ಮದುವೆ ಮಾಡ್ಕೋತಾ ಇದ್ದಾನೆ. ನೋಡಿದ್ರಲ್ಲ ಹೊರಗಡೆ ಅವನು ಎಷ್ಟು ಸಂತೋಷವಾಗಿದ್ದಾನೆ ಅಂತ. ಹೊರಗೆ ಕಾಣೋ ಸಂತೋಷ ಒಳಗಡೆನೂ ಇರಬೇಕು ಕೌಸಲ್ಯ. ಈ ಮದುವೆ ವಿಚಾರದಲ್ಲಿ ನಾವು ತಗೊಂಡ ನಿರ್ಧಾರ ಸರಿನೋ ತಪ್ಪೋ ಗೊತ್ತಾಗ್ತಾ ಇಲ್ಲ. ಗುರುಗಳೇ, ಶ್ರವಂತಿ ದೇವಾಂಶ್ಗೆ ಹೆಂಡತಿ ಆಗೋ ಹಕ್ಕಿದೆ ಅಂತ ಹೇಳಿದರಲ್ರಿ, ಅಂದಮೇಲೂ ಯಾಕೆ ಯೋಚಿಸ್ತಾ ಇದ್ದೀರಾ? ಇಲ್ಲಿವರೆಗೂ ಗುರುಗಳು ಹೇಳಿದ ಯಾವ ವಿಚಾರದಲ್ಲೂ 2ನೇ ಯೋಚನೆ ಬಂದಿರಲಿಲ್ಲ ಕೌಸಲ್ಯ. ಈಗ ನನಗೆ ಗೊತ್ತಾಗ್ದೇನೆ ಮನ್ಸಲ್ಲಿ ಏನೋ ಕಸಿವಿಸಿ ಆಗ್ತಾ ಇದೆ. ಗುರುಗಳನ್ನ ಹೋಗಿ ಭೇಟಿಯಾಗೋಣ ಅಂದರೆ ಅವ್ರ ಊರಲ್ಲಿಲ್ಲ.
ಇಲ್ದೇ ಇರೋದೇ ಒಳ್ಳೇದು. ಮದ್ವೆ ಆಗೋ ತನಕ ಅವ್ರು ಬರ್ತಿದ್ರೆ ಸಾಕು. ಸರಿ, ನಾನು ಗುಡಿ ಹತ್ರ ಹೋಗ್ಬಿಟ್ಟು ಬರ್ತೀನಿ ಕೌಸಲ್ಯ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮದ್ವೆ. ಮನೆ ತುಂಬ ಜನ ಇಟ್ಕೊಂಡು ಇವಾಗ ನೀವು ಗುಡಿಗೆ ಹೋಗಿ ಬರ್ತೀನಿ ಅಂತಿದ್ದೀರಲ್ಲ. ಮದ್ವೆ ಆದ್ಮೇಲೆ ಎಲ್ಲರೂ ಒಟ್ಟಿಗೆ ಹೋಗೋಣ. ಅಲ್ಲಿವರೆಗೂ ಮನ್ಸು ನೆಮ್ಮದಿಯಾಗಿರ್ಬೇಕಲ್ಲ. ಇಡೀ ಊರಿಗೆ ತೀರ್ಪು ಕೊಡೋ ಅಂತ ನಾನು ನನ್ನ ಮಗನ ವಿಚಾರದಲ್ಲಿ ಏನು ಮಾಡ್ತಿದ್ದೀನಿ ಅಂತ ಅರ್ಥ ಆಗ್ತಿಲ್ಲ. ಅವನಿಗೇನು ಒಳ್ಳೇದೋ ಅದೇ ನಡೆಯೋ ಹಾಗೆ ಮಾಡು ಅಂತ ದೇವ್ರ ಹತ್ರ ಕೇಳ್ಕೊಂಬರ್ತೀನಿ. ಹಾಂ, ಆವಾಗಾದರೂ ನನ್ನ ಮನಸ್ಸು ಸ್ವಲ್ಪ ಹಗುರ ಆಗುತ್ತೆ. ಇಷ್ಟೊತ್ತು ಚೆನ್ನಾಗೇ ಇದ್ರಲ್ವಾ? ಸರಿಯಾಗಿ ಮದ್ವೆ ಸಮಯಕ್ಕೆ ಯಾಕೆ ಅವ್ರಿಗೆ ಹೀಗೆ ಯೋಚನೆ ಬಂದಿದೆ? ಇನ್ ಸ್ವಲ್ಪ ಹೊತ್ತಲ್ಲೇ ಮುಹೂರ್ತ ಇದೆ ವೈದೇಹಿ. ಈ ಏರ್ಪಾಟೆಲ್ಲ ನಿನಗೋಸ್ಕರನೇ. ಬರ್ತಾ ಇದೆಯಲ್ವಾ? ಹೇಯ್, ಬಂದ್ಯಾ? ಬಾ ಬಾ. ಸ್ವಲ್ಪ ಗ್ಯಾಪ್ ಕೊಟ್ಟಿದ್ಕೆ ಮರ್ತೋದೇನೋ ಅನ್ಕೊಂಡೆ, ಮತ್ತೆ ಬಂದೆ ಅಂತ ಆಯ್ತು. ಏನ್ ಮಾಡೋದು, ಪರಿಸ್ಥಿತಿ ಹಾಗಿದೆ, ಬರ್ದೇ ಇರಕ್ಕಾಗಲ್ಲ. ಅದೇ ಬೆಳಗ್ಗೆಯಿಂದ ನೀವೇನು ತಿಂದಿಲ್ಲ ಅಲ್ವಾ? ಜ್ಯೂಸ್ ಕೊಡು ಅಂತ ಹೇಳಿದ್ದಕ್ಕೆ ನಾನು ಬರ್ಲೇಬೇಕಾಯ್ತು. ಓಹ್, ಒಳ್ಳೇದೆ. ಅಲ್ಲಿಟ್ಬಿಟ್ಟು ಹೋಗು. ಬಿಟ್ರೆ ನೀವು ಕುಡಿಯಲ್ಲ. ಹತ್ರನೇ ಇದ್ದು ಕುಡ್ಸು ಅಂತ ನಿಮ್ಮ ಅಮ್ಮನೇ ಹೇಳಿದ್ರು. ಇವಾಗ ನೀವು ಕುಡಿಬೇಕು. ಪಾಯ್ಸನ್ ಬಾಟಲ್ ಯಾವ ಪಾಕೆಟಲ್ಲಿ ಇಟ್ಕೊಂಡಿದ್ದಾರೆ? ತಗೊಳ್ಳಿ, ಕುಡೀರಿ. ಥ್ಯಾಂಕ್ಸ್. ಓಕೆ. ಸಾರಿ, ಗ್ಲಾಸ್ಗೋಸ್ಕರನೇ. ಅಂದ್ರೆ ಖಾಲಿ ಗ್ಲಾಸ್ನ ತಗೊಂಡು ಹೋಗದೆ ಇದ್ರೆ ನೀವು ಕುಡ್ದಿದ್ದೀರಾ ಅಂತ ನಿಮ್ಮಮ್ಮ ನಂಬಲ್ಲ ಅಲ್ವಾ? ಅದಕ್ಕೆ ತಗೋ. ಸಾರಿ, ನೋಡ್ಲಿಲ್ಲ. ನೋಡ್ಬೇಕು ತಾನೆ. ಈ ಗುಂಡಿಲ್ದಿರೋ ಶರ್ಟ್ ಹಾಕೊಂಡು ಮದ್ವೆ ಮನೇಲಿ ಹೇಗೆ ಓಡಾಡೋದು? ನೀವ್ ಆಡೋದ್ ನೋಡ್ತಿದ್ರೆ ಶರ್ಟ್ ಇಲ್ದೆ ಹೋದ್ರು ಮದ್ವೆ ನೀವ್ ಮಾಡ್ಕೊಡೋ ಹಂಗೆ ಇದ್ದೀರಾ. ಆದ್ರೆ ಚಿಂತೆ ಮಾಡ್ಬೇಡಿ, ಬಟ್ಟೆ ನಾನು ಹೊಲ್ಕೊಡ್ತೀನಿ. ಏನ್ ಬೇಕಾಗಿಲ್ಲ, ಹೋಗಿ ಅಮ್ಮನ್ಗೆ ಹೇಳಿದ್ರೆ ಬೇರೆ ಬಟ್ಟೆ ತಂದು ಕೊಡ್ತಾರೆ. ಆಗ ಇದನ್ನ ನಾನೇ ಕಿತ್ತಾಕಿದ್ದು ಅಂತ ಗೊತ್ತಾಗ್ಬಿಡುತ್ತೆ. ಆಮೇಲೆ ನಿಮ್ಮಮ್ಮ ಬೈತಾರೆ. ನನ್ನ ಬಯಸ್ಬೇಕು ಅಂದ್ರೆ ಹೋಗಿ. ಹೋಗಲ್ಲ ಅಲ್ವಾ? 2 ನಿಮಿಷ ಹಾಗೆ ನಿಂತ್ಕೊಳ್ಳಿ, ನಾನು ಸರಿ ಮಾಡ್ಬಿಡ್ತೀನಿ. ನನ್ನ ರೂಮಲ್ಲಿ ನಿನಗೆ ಯಾವ ವಸ್ತು ಎಲ್ಲಿದೆ ಅಂತ ಹೇಗೆ ಗೊತ್ತಾಗುತ್ತೆ? ನಂಗೆ ಹೇಗೆ ಗೊತ್ತಿರಲ್ಲ? ಅಲ್ಲಿಟ್ಟಿರೋದು ನಾನೇ ಅಲ್ವಾ? ಅಂದ್ರೆ ಅವತ್ತು ರೂಮ್ ಕ್ಲೀನ್ ಮಾಡುವಾಗ ಅದ್ರೊಳಗಡೆ ನಾನೇ ಇಟ್ಟಿದ್ದೆ. ಗುಂಡಿ ಹೊಲಿಯೋ ಸಮಯದಲ್ಲೇ ಜೇಬಿಂದ ಪಾಯ್ಸನ್ ಬಾಟಲ್ ಹಾಗೆ ತಗೋಬೇಕು. ನಾನೇ ಹೊಲ್ಕೋತೀನಿ ಬಿಡು. ಏನು ನಿಮಗ್ ಬರತ್ತಾ? ನಾನು ಹೊಲಿತೀನಿ ಬಿಡಿ, ನೀವು ಅಲ್ಲಾಡ್ದೆ ನಿಂತ್ಕೊಳ್ಳಿ. ಏ
ಮಾಡ್ಬೇಕಾಗಿರೋ ಕೆಲಸ ಬಿಟ್ಟು ಹೀಗ್ ಮೈ ಮರಿತಾ ಇದ್ದೀನಲ್ಲ. ಆದ್ರೂ ಹೊಲಿತಿರ್ಬೇಕಾದ್ರೆ ಜೋಬ್ಗೆ ಕೈ ಹಾಕ್ಲಿ. ಅಮ್ಮ, ಚುಚ್ಕೊಂಡ್ಯಾ? ನಾನು ಹೊಲ್ಕೋತೀನಿ ಅಂದ್ರೆ ನಿಮ್ ಕೈಲಿ ಆಗಲ್ಲ ಅಂತೆಲ್ಲ ಹೇಳ್ದೆ. ಈಗ ನೋಡಿದ್ರೆ ಹೀಗ್ ಮಾಡ್ಕೊಂಡೆ. ಅಲ್ಲಿಲ್ಲ ಬಿಡು, ಈ ಜೇಬಲ್ಲೂ ಇಲ್ಲ. ನೀನು ಜ್ಯೂಸ್ ತಗೊಂಡು ಹತ್ರ ಬರ್ತಿದ್ದಾಗಲೇ ಪಾಯ್ಸನ್ ಬಾಟು ಹುಡ್ಕೊಂಬಂದಿದ್ಯಾ ಅಂತ ಅರ್ಥ ಆಗಿತ್ತು. ಆವಾಗಲೇ ಇದನ್ನ ಎತ್ತಿಟ್ಟಿದ್ದೆ. ಒಂದ್ ನಿಮಿಷ ನಿಂತ್ಕೊಳ್ಳಿ. ಆ ಬಾಟ್ಲ್ ನಾನು ಕೊಡಿ ನೀವು. ನಮ್ಮಮ್ಮ ಕೇಳಿದ್ರು ಕೊಡಲ್ಲ. ವೈದೇಹಿ ಬರ್ತಾಳೇನೋ ನಂಬಿಕೆ ಇದೆ ತಾನೆ, ಮತ್ತ್ಯಾಕೆ ಬಾಟ್ಲು? ನಂಬಿಕೆ ಇರೋ ಕಡೆನೆ ಅನುಮಾನ ಕೂಡ ಇರುತ್ತೆ. ದೃಷ್ಟಿ ಎಲ್ಲ ಜೇಬ್ ಮೇಲೆ ಇತ್ತು. ಪಕ್ಕದಲ್ಲಿ ಇಟ್ಟಿದ್ದನ್ನ ನಾನು ನೋಡೇ ಇಲ್ವಲ್ಲ. ಇವಾಗ ಹೇಗೆ ಇವ್ರ ಹತ್ರ ಇದನ್ನ ಕಿತ್ಕೊಳ್ಳೋದು? ಅಂದ್ರೆ ನನ್ನ ಮಗಳು ರೂಪ ಬದಲಾಗೋಯ್ತ ಸ್ವಾಮಿ? ಅವಳ ಪ್ರಾಣನೇ ಹೋಗ್ಬೇಕಿತ್ತು. ಆದರೆ ನಾವು ಆ ದೇವ್ರ ಮೇಲೆ ಭಾರ ಹಾಕಿ ಆರೈಕೆ ಮಾಡಿದ್ವಿ. 6 ತಿಂಗಳು ಹಿಡಿತು ಸರಿ ಹೋಗೋದಿಕ್ಕೆ. ನನ್ನ ಮಗಳ ಪ್ರಾಣ ಕಾಪಾಡಿದ್ದೀರಾ. ಈ ಜನ್ಮದಲ್ಲಿ ನಿಮ್ಮ ಋಣ ತೀರ್ಸೋಕ್ಕಾಗೋದಿಲ್ಲ. ಆದರೆ ನನ್ನ ಮಗಳು ಎಲ್ಲಿಗೂ ಹೋಗಿದ್ದಾಳೋ? ಯಾಕೆ ನನ್ನ ಹತ್ರಕ್ಕೆ ಬರಲಿಲ್ಲ? ಆದರೆ ಮನೆಗೆ ಹೋಗ್ತೀನಿ ಅಂತ ಹೇಳೋದ್ಲಲ್ಲ. ಬರಲಿಲ್ಲ ಸ್ವಾಮಿ, ನಮ್ಮ ಮನೆಗೆ ಬರಲಿಲ್ಲ. ಅವ್ರ ಗಂಡನ ಮನೆಗೂ ಹೋಗಲಿಲ್ಲ. ಒಂದು ವೇಳೆ ರೂಪ ಬದಲಾಗಿದೆ ಅಂತ ಅವಳ ಮುಖನ ತೋರ್ಸೋದಕ್ಕೆ ಬರಲಿಲ್ವಾ? ಮುಖ ಬದಲಾದ್ರೇನು ಸ್ವಾಮಿ, ಅವಳು ನನ್ನ ಮಗಳೇ ತಾನೆ. ನನ್ನ ಹತ್ರ ಬರೋದಕ್ಕೆ ಯಾಕೆ ಯೋಚಿಸ್ಬೇಕು? ರೂಪ ಕಾರಣ ಅಂತ ನಾನು ಅಂದ್ಕೊಳ್ಳೋದಿಲ್ಲ. ಆಗಿದ್ದು ಅಪಘಾತವಲ್ಲ, ತನ್ನನ್ನು ಯಾರೋ ಸಾಯಿಸಕ್ಕೆ ನೋಡಿದ್ರು ಅಂತ ಹೇಳ್ತಿದ್ಲು. ಸಾಯಿಸ್ಬೇಕು ಅಂತ ನೋಡಿದ್ರ? ಯಾರು ಸ್ವಾಮಿ? ಅದು ಅವಳಿಗೂ ಗೊತ್ತಿಲ್ಲ. ಅವಳು ಜೀವಂತವಾಗಿರೋದು ಗೊತ್ತಾದರೆ ಅವಳಿಗೂ ಅವ್ರ ಮನೆಯವ್ರಿಗೂ ತೊಂದರೆ ಆಗುತ್ತೆ ಅಂತ ಹೇಳ್ತಿ.